ನೆರಳು ಹೇಗ್ ಬಂತಂತ ಚೆಕ್ ಮಾಡೋದಿಕ್ಕೆ ಸಿಸಿಟಿವಿ ಫುಟೇಜ್ ಕೇಳಿದಿಕ್ಕೆ ಸಂಜೆ 5 ಗಂಟೆಗೆ ಮನೆಯಲ್ಲಿ ಎಲ್ಲಾ ಕ್ಯಾಮ್ರಾಸು ಆಫ್ ಆಗೋಗಿತ್ತಂತೆ. ಅದೇನು ಹಾಗೆ ಹೇಳ್ತಾ ಇದೀಯಾ? ನಾನು ಹೇಳ್ತಿರೋದು ನಿಜ ರೀ. ಅಂದ್ರೆ ಇವತ್ ನಡೆದಿದ್ದ ಅದ್ಭುತ ಕ್ಯಾಮ್ರಾಲ್ ರೆಕಾರ್ಡ್ ಆಗ್ಬಾರ್ದು ಅಂತ ಯಾರೋ ಮೊದಲೇ ಡಿಸೈಡ್ ಮಾಡಿದ್ದಾರೆ. ಯಾರೋ ಹಾಗೆ ಮಾಡಲ್ವೇ? ಎಲ್ಲೋ ಏನೋ ಮಿಸ್ಟೇಕ್ ಆಗಿರುತ್ತೆ. ನನಗಂತೂ ಡೌಟೆ. ಏನಂತ? ನಿಮ್ ದೊಡ್ಡಮ್ಮ ಜೀವಂತವಾಗಿಲ್ಲ ಅಂತ. ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಹೇಳ್ತಿದ್ದೀನಿ. ಇಲ್ಲ ಅಂದ್ರೆ ಇನ್ನೇನ್ರಿ, ನೆರಳು ಹೇಗ್ ಬರತ್ತೆ? ಅವ್ರಿಲ್ಲಿದ್ರೆ ತಾನೇ ನೆರಳು ಬರಕ್ ಸಾಧ್ಯ. ಇಲ್ಲ ಅಂದ್ರೆ ಅದ್ ಹೇಗ್ರಿ ಸಾಧ್ಯ ಆಗತ್ತೆ? ಯಾಕೋ ಯಾರನ್ನೂ ನಂಬಕ್ಕೆ ಆಗ್ತಿಲ್ಲ. ಇಲ್ಲಿವರೆಗೂ ದೊಡ್ಡಮ್ಮ ಬಂದ್ರೆ ಆಸ್ತಿ ಹಂಚ್ತಾರೆ, ವಾಪಸ್ ತಗೋತಾರೆ ಅಂತ ಇದ್ದೆ. ಈಗ ಅವ್ರು ಬರೋದೇ ಇಲ್ಲ ಅಂತ ಹೇಳಿ ಎಲ್ರಿಗೂ ಹರ್ಟ್ ಮಾಡ್ಬೇಕು ಅಂತಿದ್ಯಾ? 1 ವಾರ ಅಲ್ಲ, ಬೇಕಾದ್ರೆ 1 ತಿಂಗಳೇ ತಗೊಳ್ಳಿ. ಅಷ್ಟ್ರಲ್ಲಿ ಗಾಯತ್ರಿ ಅತ್ತನ್ ಕರ್ಕೊಂಡ್ ಬಂದ್ರೆ ನೀವ್ ಹೇಳ್ದಂಗ್ ನಾನ್ ಕೇಳ್ತೀನಿ. ಯಾರಿವರು? ವಿಶಾಲ್ ಅವ್ರ ಮನೆ ಮುಂದೆ ಇದ್ದಾರಲ್ಲ, ಇಲ್ಲೇನು ಮಾಡ್ತಾ ಇದ್ದಾರೆ? ಉಲೂಚಿ ಪುಟ್ಟಿ ನೋಡಿ ತುಂಬ ದಿನ ಆಯ್ತು. ನಿದ್ರೆ ಮಾಡ್ತಿದ್ರೆ ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಸುಮನ ಕಾಣಿಸ್ಬಾರ್ದು. ನನ್ನ ನೋಡಿದ್ರೆ ದೊಡ್ಡ ರಾಕ್ಷಸಿ ಥರ ಆಡ್ತಾಳೆ. ಯಾರು ಬೇಕಮ್ಮ? ನಿಮ್ಮನ್ನೇ ಕೇಳ್ತಾ ಇರೋದು. ಉಲೂಚಿ. ಉಲ್ಲೂಚಿನ? ಅಲ್ಲ ಅಲ್ಲ, ಸುಮನ. ಇಲ್ಲ ಇಲ್ಲ, ನೈನಿ. ಮನೆಯವ್ರ ಹೆಸರೆಲ್ಲ ಗೊತ್ತಿದೆ, ಯಾಕೆ ಭಯ ಪಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಅಣ್ಣ ದೊಡ್ಡಬೊಡ್ಡಮ್ಮನ ಹತ್ರ ಯಾಕೆ ಮಾತಾಡ್ತಿದ್ದಾರೆ? ಹೇಳಮ್ಮ. ಯಾಕಪ್ಪ ಪ್ರಶ್ನೆ ಮಾಡಿ ಹಿಂಸೆ ಮಾಡ್ತೀಯಾ? ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ, ನನ್ನ ಕೆಲ್ಸ ನಾನು ನೋಡ್ಕೋತೀನಿ. ನಿಂತ್ಕೊಳ್ಳಿ. ಮನೇಲಿರೋರ ಹೆಸರನ್ನು ತಿಳ್ಕೊಂಡು ಕಳ್ತನ ಮಾಡಕ್ ಬಂದಿದ್ದೀರಾ? ನಿಮ್ ಪೊಲೀಸ್ನವ್ರಿಗೆ ಎಲ್ರೂ ಕಳ್ರ ತರನೇ ಕಾಣಿಸ್ತಾರೆ. ಅರೆ ನಿಂತ್ಕೊಳ್ಳಿ. ಅಯ್ಯೋ ನಿಂತ್ಕೊಮ್ಮ. ಅರೆ ನಿಂತ್ಕೊಮ್ಮ, ನಿಂಗೆ ಹೇಳ್ತಿರೋದು, ನಿಂತ್ಕೋ. ನಿಂತ್ಕೋ. ದೊಡ್ಡಬೊಟ್ಟಮ್ಮನ ಮೇಲೆ ಯಾಕೋ ಪೊಲೀಸ್ ಅಣ್ಣನ್ಗೆ ಡೌಟ್ ಬಂದಿದೆ ಅನ್ಸುತ್ತೆ. ಏನೋ ಮಿಸ್ ಹೊಡಿತಿದೆ. ಮನೆಯೊಳಗೆ ನುಗ್ತಿದ್ದಾಳೆ ಮುದುಕಿ. ಒಳಗ್ ಬಾರೆ ನೀನು. ನನ್ ಮಗಳು ಉಲುಚಿ ನೋಡೋದಿಕ್ಕೆ ನೀನ್ ಬರ್ತಿರೋದು ಅಂತ ನಂಗೆ ಗೊತ್ತು. ಮಗುನ ನಿನ್ ಕೈಗೆ ತಗೋತಿದ್ ಹಾಗೆ ನೀನೇ ಹೆತ್ತಿರೋರ್ ತರ ಆಡಕ್ ಶುರು ಮಾಡ್ತೀಯ. ಇವತ್ ನಾನು ಉಲುಚಿ ಪುಟ್ಟಿನ ಮುಟ್ಟಕ್ ಬಿಡ್ತೀನಾ? ಗಾರ್ಡನ್ಗೆ ಹೋದ್ಲಾ ಇಲ್ಲ ಮನೆ ಒಳಗಡೆ ಬಚ್ಚಿಟ್ಕೊಂಡ್ಲಾ? ಕಳ್ತನದ ಆರೋಪನ ಅವಳ ಮೇಲೆ ಹೊರಿಸಿ ಪೊಲೀಸಿಂದ ಅರೆಸ್ಟ್ ಮಾಡಿಸಿದ್ರೆ? ಹಾಗ್ ಮಾಡಿದ್ರೆ ಲಾಕಪ್ಗೆ ಹೋದ ತಕ್ಷಣ ಹಾವಾಗಿ ತಪ್ಪಿಸ್ಕೋತಾಳೆ. ಮತ್ತೇನ್ ಮಾಡೋದು? ನನ್ ಮಗುನ್ ನೋಡಕ್ ಬಂದಿರೋ ಆ ದೊಡ್ಡಬೊಟ್ಟಮ್ಮನ್ ಕಣ್ಣು ಉರ್ದು ಹೋಗಿ ಒಂದಿಡೀ ದಿನ ಕಾಣಿಸ್ತಿರೋ ಹಾಗೆ ಕಣ್ಣಿಗೆ ಖಾರ ಹಾಕ್ಬೇಕು. ಹಾಕ್ತೀನಿ. ಹಗ್ಲೊತ್ತು ನಿನ್ನ ಆಡಿಸೋದು ಅಂದ್ರೆ ಪರವಾಗಿಲ್ಲ ಕಣೆ, ರಾತ್ರಿ ಆಡಿಸ್ಬೇಕು ಅಂದ್ರೆ ನೀನ್ ಎದುರಿಗೆ ನಿಂತು ಪುಂಗಿ ಊದಬೇಕೇನೋ. ಆಂಟಿ, ಯಾಕಂಟಿ ಹಾಗೆ ಹೇಳ್ತಿದ್ದೀರಾ? ಈಗೇನೋ ಮಗು ಹಾಗೆ ಇರ್ತಾಳೆ, ಆದ್ರೆ ಸಾಯಂಕಾಲ 6 ಗಂಟೆ ಆಗ್ತಿದ್ ಹಾಗೆ ಹಾವಾಗೋ ಉಲೂಚಿ ಬಗ್ಗೆ ಏನು ಗೊತ್ತಿಲ್ದಿರೋಳ್ ತರ ಮಾತಾಡ್ತಿದ್ಯಲ್ಲೇ. ಹಾಸಿನಿ ದುರಂದರ ಇಬ್ರು ಇಲ್ಲೇ ಇದ್ದಾರೆ. ಉಲೂಚಿ ಪುಟ್ಟಿನ ಸುಮನ ಇಲ್ಲೇ ಬಿಟ್ಟು ಹೋಗಿರೋದು ನನ್ಗೊಳ್ಳೇದೇ ಆಯ್ತು.
ಆದ್ರೆ ಇವ್ರ ಕಣ್ ತಪ್ಸೋದ್ ಹೇಗೆ? ನೀವ್ ಯಾವಾಗ್ಲೂ ಸಿಟ್ ಮಾಡ್ಕೋತೀರಾದ್ರೆ ಮತ್ತೆ ಬಂದ್ ಮಕ್ಳನ್ನ ಎತ್ತಾಡಿಸ್ತೀರಾ. ಏನೋ ಕಣೆ, ಮಕ್ಳು ನನ್ನ ಹತ್ರ ಇದ್ರೆ ನನ್ನನ್ನು ನಾನೇ ಮರ್ತು ಹೋಗ್ತೀನಿ ಅಷ್ಟೇ. ಏನಮ್ಮ ವಿಷಯ? ಗಾಯತ್ರಿ ದೊಡ್ಡಮ್ಮ ನೆರಳು ಕಾಣಿಸಿದ್ದಕ್ಕೆ ಹೇಗ್ ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ನಿಮಗೆ 3 ತಿಂಗಳಿಗೊಂದ್ಸರ್ತಿ ಹಬ್ಬ ಬರುತ್ತೇನೋ. ನಮಗ್ ಹಾಗಲ್ಲ ರಾಜಾ, ಯಾವಾಗ ಸಂತೋಷ ಆಗುತ್ತೋ ಅವಾಗ ಹಬ್ಬ ಮಾಡ್ಕೋತೀವಿ. ಗಾಯತ್ರಿ ಅತ್ತೆ ಎಲ್ಲೋ ಇದಾರೆ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಇಲ್ಲೇ ಇದಾರೆ. ಏನ್ ಹೇಳ್ತಿದ್ದೀರಾ ಅತ್ಗೆ? ಏನ್ ಮಾತಾಡ್ತಿದ್ದೀರಾ? ಐ ಮೀನ್ ದೊಡ್ಡತ್ತೆ ನೆರಳು ಈ ಗೋಡೆ ಮೇಲೆ ಬಿತ್ತು ಅಂತಂದ್ರೆ ಅವ್ರು ಇಲ್ಲೇ ಇದ್ದಾಗೆ ಅಲ್ವಾ ವಿಶಾಲ್? ಅಮ್ಮವ್ರ ದೇಹನ ಅವ್ರ ಹೋದ ಜನ್ಮದಲ್ಲಿ ಇಲ್ಲೇ ಸುಟ್ಟಿದ್ರಿಂದ ಆ ನೆನಪು ನೆರಳಾಗಿ ಇಲ್ಲೇ ಸುತ್ತಾಡ್ತಿರುತ್ತೆ ಅಕ್ಕ. ಅದಕ್ಕೆ ಚಿಕ್ಕ ಮಗು ರೂಪದಲ್ಲಿ ದೊಡ್ಡಮ್ಮನ ನೆರಳು ಗೋಡೆ ಮೇಲೆ ಬಿದ್ದಿದ್ದನ್ನ ನಾವೆಲ್ಲರೂ ನೋಡಿದೀವಲ್ಲ. ಹೌದು ವಿಕ್ರಾಂತ್ ಅವ್ರೆ, ತುಂಬಾ ಸಂತೋಷ ಪಟ್ಬಿಟ್ರೆ ಅಮ್ಮ ಅವ್ರಿಗೆ ದೃಷ್ಟಿ ಆಗುತ್ತೇನೋ ಅಂತ. ಈ ಜನ್ಮಕ್ಕೆ ನೀನ್ ಅಮ್ಮ ಆಗಿರೋದ್ರಿಂದ ಮಗುಗೇನ್ ದೃಷ್ಟಿ ತಾಗಲ್ಲ ಅಕ್ಕ. ಪೊಲೀಸನ ನೀನ್ ಯಾಕೆ ಬರಕ್ ಹೋದೆ ಇಲ್ಲಿಗೆ? ಇದೇನ್ ನಯನಿ, ಹೇಗಿದ್ದೀರಾ ಅಂತ ಕೇಳೋದ್ ಬಿಟ್ಟು ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ಯಾ? ನೈನಿ, ಅವರು ಪೊಲೀಸ್ ಇನ್ಸ್ಪೆಕ್ಟರ್, ಕಳ್ರಲ್ಲ. ಯಾಕೆ ಬಂದ್ರಿ ಅಂತ ಕೇಳೋದಕ್ಕೆ. ನಾನು ಕಳ್ಳರನ್ನ ಹಿಡಿಯುವಂತ ಪೊಲೀಸ್ ಆಫೀಸರ್ ವಲ್ಲಭ. ಬಂದಿದ್ದೀನಿ ಅಂತ ನೈನಿ ಕೇಳೋದ್ರಲ್ಲಿ ಅರ್ಥ ಬೇರೆ ಇದ್ರು ನಿನಗೆ ಅರ್ಥ ಆಗೋ ರೀತಿಲಿ ಅರ್ಥ ಆಗಿದೆ ಅನ್ಕೊಂತೀನಿ. ಏನ್ ಹೇಳ್ತಾ ಇದಾರೆ ಮಾಮ್? ಹೆಲೋ, ಕಳ್ಳನ್ ಗಂಡ ಕಳ್ಳನ್ ಅತ್ತೆ. ಏಯ್, ಯಾರಿಗೆ ಹೇಳ್ತಿದ್ಯಾ ನೀನು? ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಅತ್ತೆ. ಕಳ್ಳನ ಗಂಡ ಕಳ್ಳಿನ ನನ್ನತ್ತೆ ಅಂತ ಹೇಳ್ದೆ. ನನ್ ಮಾತನ್ ಸರಿಯಾಗಿ ಕೇಳಿಸ್ಕೊಂಡಿದ್ರೆ ನನ್ನನ್ನು ಅಪಾರ್ಥ ಮಾಡ್ಕೋತಿರ್ಲಿಲ್ಲ ನೀವು. ಏ ತಲಹರಟೆ, ನಿನ್ನ ತಲಹರಟೆ ಮಾತಿಂದ ಕನ್ಫ್ಯೂಸ್ ಮಾಡ್ಬೇಡ. ಬಂದಿರೋ ಪೊಲೀಸರಿಗೆ ಮಜ್ಜಿಗೆ ತಗೊಂಡ್ ಬಾ. ನೋ ಥ್ಯಾಂಕ್ಸ್. ಇವ್ರಿಬ್ರೇ ಇದಾರೆ ಅಂತ ಅನ್ಕೊಂಡೆ, ಆದ್ರೆ ಎಲ್ರೂ ಬಂದ್ಬಿಟ್ರಲ್ಲ. ಈ ಪೊಲೀಸ್ ಯಾಕಿಲ್ ಬಂದಿದ್ದಾರೆ? ನೀನಿಲ್ಲೇ ಬಚ್ಚಿಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಕಣೆ. ಆಚೆ ಬಂದ್ಮೇಲೆ ನಿನ್ ಕಣ್ಣಿಗೆ ಖಾರದ ಪುಡಿ ಹಾಕ್ತೀನಿ. ಇನ್ಸ್ಪೆಕ್ಟ್ರೆ, ನೈನಿ ಗಾಬರಿ ಆಗೋದ್ರಲ್ಲಿ ಅರ್ಥ ಇದೆ. ನೀವು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಕಳ್ರೆ ತೊಂದ್ರೆಲ್ ಸಿಕ್ಕಾಕೊಳ್ತಾರೆ ವಿಶಾಲ್ ಅವರೇ. ಅಯ್ಯೋ ಇನ್ಸ್ಪೆಕ್ಟರ್ ಸರ್, ಅವಾಗಿಂದ ಕಳ್ರು ಕಳ್ರು ಅಂತಾನೆ ಇದ್ದೀರಾ. ಆ ಕಳ್ರು ಯಾರು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ. ಏನು ಅಂದ್ರೆ ಹೋಗ್ ಬರ್ತೀರಾ? ಎಲ್ಲಿಗೆ? ಪೊಲೀಸ್ ಸ್ಟೇಷನ್ ಹೋಗಿ ನೋಡ್ಕೊಂಡ್ ಬರ್ಬೋದಲ್ವಾ? ಏಯ್, ಅದೇನ್ ಸಿನಿಮಾ ಹಾಲ? ನೀನ್ ಜೋಕ್ ಮಾಡ್ಬೇಡ್ಬೆ. ಅಣ್ಣ, ನೀನ್ ಯಾಕೆ ಬಂದೆ ಅಂತ ಹೇಳು. ಮನೆ ಒಳಗಡೆ ಬಚ್ಚಿಟ್ಕೊಂಡಿರೋ ಕಳ್ಳಿ, ಮರ್ಯಾದೆಗೆ ಆಚೆಗೆ ಬಂದ್ಬಿಡು. ಮನೆ ಒಳಗ್ ನುಗ್ಗಿದಾರ? ಒಂದ್ ಮಾತು ಹೇಳಲೇ ಇಲ್ವಲ್ರಿ ನೀವು? ಚಿಕ್ಕಿ, ಪೊಲೀಸರಿಗೆ ಕಳ್ರೆಲ್ಲೇ ಇದ್ರು ಈಸಿಯಾಗಿ ಗೊತ್ತಾಗೋಗತ್ತೆ. 3
ಬಂದ್ಬಿಡು. ಎಲ್ಲಿಂದ ಬರಬೇಕು? ಯಾರ ಬಗ್ಗೆ ಹೇಳ್ತಿದ್ದೀರಾ? ಬಚ್ಚಿಟ್ಕೊಂಡಿದ್ ಕಳ್ಳಿ ಬರ್ತಾ ಇದ್ದಾಳೆ ನೋಡಿ. ದೊಡ್ಡ ಪುಟ್ಟಮ್ಮ. ದೊಡ್ಡ ಪುಟ್ಟಮ್ಮ. ಪಾಪ ಬೊಟ್ಟಮ್ಮನ್ನ ಕಳ್ಳಿ ಅಂತಿದ್ದೀರಲ್ಲ ಸರ್ ನೀವು. ಮನೆಗೆ ಕಳ್ಳತನದಿಂದನೇ ಬಂದ್ರು. ಇನ್ಸ್ಪೆಕ್ಟ್ರೆ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಅವರು ನಮಗೆ ಗೊತ್ತಿರೋರೆ. ಅಲ್ಲ, ಸಂಬಂಧ ಇರೋ ತರ ಹೇಳ್ತೀಯಲ್ಲೋ. ಶೀಸ್ ಅ ಸ್ನೇಕ್. ಹಾವು. ಹಾವ? ನಾಗರಾಜನ್ ಹೆಂಡತಿ. ಏನು ಹೇಳ್ತಾ ಇದ್ದೀರಾ ನೀವು? ಚಿತ್ರ ವಿಚಿತ್ರವಾಗಿದೆ ಅಲ್ವಾ? ನಾಗರಾಜ ಅನ್ನೋ ಹಾವಿನ ಹೆಂಡತಿ ಈ ನಾಗವೇಣಿ ಅಲಿಯಾಸ್ ದೊಡ್ಡ ಬೊಟ್ಟಮ್ಮ. ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬೇಕು ಅಂದ್ರೆ ನೀವು 2 ದಿನ ಇಲ್ಲೇ ಇರಬೇಕು. ಅದಕ್ಕೆ ಇನ್ಸ್ಪೆಕ್ಟ್ರಿಗೆ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬಿಡಿ ಸರ್. ನಿಜ ಹೇಳಬೇಕು ಅಂದರೆ ಅಲ್ಲಿ ನೋಡಿ, ಆ ಮಗು ಉಲಿಚಿಗೋಸ್ಕರ ಈ ಬೊಟ್ಟಮ್ಮ ಬಂದಿದ್ದು. ಎಳೆ ಮಗುಗೋಸ್ಕರನ? ಮಕ್ಳನ್ನ ಎತ್ಕೊಂಡು ಹೋಗೋ ಕಳ್ಳಿ ಅನ್ಕೋಬಹುದು. ನೀನು ಬಾಯಿ ಮುಚ್ಕೊಂಡಿರ್ತೀಯಾ? ಮಗುನ ಎತ್ಕೊಂಡಿರೋ ತಾಯಿನ ಕಳ್ಳಿ ಅಂತ ಹೇಗೆ ಅಂತೀಯ ನೀನು? ಹೆತ್ತಿದ್ದು ನಾನು. ನನ್ಗೂ ಹಕ್ಕಿದ್ಯಪ್ಪ. ಸುಮನ, ನೀನೀಗ ಸ್ವಲ್ಪ ಸುಮ್ಮನಿರ್ತೀಯಾ? ಪೊಲೀಸಣ್ಣ, ನನ್ನ ತಂಗಿಗೆ ಈ ಜನ್ಮದಲ್ಲಿ ಇನ್ ಮಗು ಹುಟ್ಟಲ್ಲ ಅಂತ ಡಾಕ್ಟರು ಹೇಳಿದ್ಮೇಲೆ ನಾಗದೇವತೆಗಳ ಅನುಗ್ರಹದಿಂದ ಮತ್ತೆ ತಾಯಿ ಆದ್ಲು. 2 ಕೋಟಿ ಕೊಟ್ಟು ಗರ್ಭಕೋಶನ ಕೊಂಡ್ಕೊಂಡಿದೀನಿ, ಅದನ್ನು ಹೇಳಕ್ಕ? ಕಾಣಿಸ್ತಿರೋದ್ರಿಂದ. ಆದ್ರೆ ಉಲುಚಿ ನಾಗಪುತ್ರಿ ಅಂತ ನಾನ್ ನಿರೂಪಿಸ್ತೀನಿ. ಹೇಗೆ? ಉಲುಚಿನ ಎತ್ಕೊಂಡ್ರೆ ನಿರೂಪಿಸ್ಬೋದು. ಎತ್ಕೊಂಡು ಓಡ್ ಹೋಗ್ತೀಯಾ? ಖಂಡಿತ ಹಾಗೆ ಮಾಡಲ್ಲ. ಗ್ಯಾರಂಟಿ ಏನು? ಪೊಲೀಸಣ್ಣ ಇದ್ದಾಗ ಹಾಗೆಲ್ಲ ಮಾಡಕ್ ಸಾಧ್ಯನಾ? ಅವಳು ಮನುಷ್ಯ ಅಲ್ಲ, ಹಾವು. ಆ ವಿಷಯನ್ ಮರಿಬೇಡಿ. ನನ್ ಮಗು ಉಲುಚಿ ಕೂಡ ಹಾವೆ. ನನ್ಗೆ ಎತ್ಕೊಳಕ್ ಬಿಡಿ ಮೊದ್ಲು. ಏನು ನೀನ್ ಎತ್ಕೊಳ್ಳೋದು? ಅಯ್ಯೋ ಸುಮನ! ಸುಮನ! ಹೇ ಸುಮನ!
ಅಯ್ಯೋ ದೊಡ್ಡ ಬುಟ್ಟಮ್ಮ. ಏನೇ ಮಾಡ್ತಿದ್ಯಾ? ಅಯ್ಯೋ ದೊಡ್ಡ ಬೊಟ್ಟಮ್ಮ. ಏಯ್, ನನ್ ಕಣ್ಗೆ ಖಾರ ಹಾಕ್ತೀಯಾ? ನೀನು ಸಾಯಿಸ್ಬಿಡ್ತೀನಿ. ಮಾಮ್ ನೋಡಿದ್ರ? ಏಯ್ ಸುಮ್ಮನೆ. ಅಯ್ಯೋ ಮಾಮ್. ಹುಷಾರು. ಮಾಮ್ ಹಾವು. ಅರೆ ಏಯ್. ದೊಡ್ಡ ಬೊಟ್ಟಮ್ಮ ಹಾವಾಗಿ ಬದ್ಲಾಗ್ಬಿಟ್ಲು. ಇನ್ನು ಸುಮ್ಮನೆ ಕಚ್ಚಿ ಬಿಡ್ತಾಳೆ, ಕತೆ ಮುಗೀತಷ್ಟೇ. ಅವಳ ಕಣ್ಣಿಗೆ ಖಾರ ಬಿದ್ದಿದೆ, ಕಣ್ಬಿಟ್ಟು ನೋಡಕ್ಕಾಗಲ್ಲ. ನನ್ನ ಹತ್ರ ಬಂದು ಹೇಗೆ ಕಚ್ತಾಳೆ? ಏಯ್, ನಿನ್ ವಾಯ್ಸನ್ನ ಕಂಡು ಹಿಡಿಬೋದು ಕಣೆ. ನಿನ್ನೆ ಕಚ್ಚಕ್ ಬರುತ್ತೇನೋ ಸುಮನ? ಬೊಟ್ಟಮ್ಮ ನನ್ ಬಿಡಿ ಯಜಮಾನ್ರೆ, ಪೊಲೀಸರ ನೀ ಹೊರಟೋಗೋಣ. ನನ್ ಮಾತ್ ಕೇಳಿ ಹೊರಟೋಗು. ನನಗೇನಾಗತ್ತಮ್ಮ? ನೈನಿ, ನನ್ ಮಾತ್ ಕೇಳಿ ನೀ ಹೊರಟೋಗೋಣ. ಪೊಲೀಸರ್ ನಿಂಗೆ ಹೊರಟೋಗ ಕೇಳಿ. ನೀನೀಗ ಹೋಗೋಣ. ಕುರುಡ ಹಾವು ಹೇಗೆ ಒದ್ದಾಡ್ತಿದೆ ನೋಡಿ. ಸುಮನ. ಏಯ್, ನಿನ್ ಬಾಯ್ ಮುಚ್ಕೊಂಡಿರೆ. ನೈನಿ, ಯಜಮಾನ್ರಿಗೆ ಹೊರಟೋಗ ಕೇಳಿ. ನೈನಿ, ಇವತ್ತು ಸತ್ತ ಕಡೆ ನೀನು. ಹಾವು ನಿನ್ ಕಡೆನೇ ಬರ್ತಾ ಇದೆ ಈಗ. ಈ ಕಡೆ ಬಂದ್ಬಿಡು. ಇಲ್ಲಿ ಬಂದ್ಬಿಡು. ನೈನಿ, ಮುಂದೆ ಬರ್ಬಾರ್ದು. ಹೋಗ್ತಾ ಇಲ್ವಾ? ಹೋಗ. ಅಣ್ಣ, ಪೊಲೀಸರ ನೀ ಹೊರಟೋಗೋಣ. ನೈನಿ, ನೀ ಪ್ಲೀಸ್ ಹೊರಟೋಗು. ನನಗೇನು ಆಗಲ್ಲ. ಹೊರಟೋಗ ಕೇಳಿ. ನೈನಿ, ಅಯ್ಯೋ ಪೊಲೀಸರ. ನೀನು ಹುಷಾರು. ಅಣ್ಣ. ಅಯ್ಯೋ, ಇನ್ಸ್ಪೆಕ್ಟರ್ ಸರ್ನ ಕಚ್ಬಿಡ್ತಲ್ಲ. ಅಯ್ಯೋ, ಆಗ್ಲಿಂದ ಹೇಳ್ತಾನೆ ಇದ್ದೆ ಹೊರಟೋಗು ಹೊರಟೋಗು ಅಂತ. ಸುಮ್ಮನೆ ತಳ್ಳಿದ್ದು. ನನ್ನ ಸೇಫ್ಟಿಗೆ ಅವ್ರನ್ನ ಮುಂದೆ ತಳ್ದೆ, ಅದ್ರಲ್ಲಿ ಏನ್ ತಪ್ಪಿದೆ? ಕಳ್ಳನ ಹಿಡಿಯಕ್ಕೆ ಅಂತ ಬಂದು ಪೊಲೀಸ್ ಆಫೀಸರ್ಗೆ ಪ್ರಾಣಕ್ಕೆ ಕುತ್ತು ಬಂತು. ಹಾವು ಕಚ್ಚೆ ಬಿಡ್ತಲ್ಲ ಮಾಮ್. ನೈನಿ, ಇಟ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಹಿಡ್ಕೊಳ್ಳಿ. ಪ್ರಯೋಜನ ಇಲ್ಲ ಯಜಮಾನ್ರೆ. ಅದ್ಗೆ ಅಂದ್ರೆ ಇವ್ರಿಗೆ ಏನಾದ್ರು? ಮತ್ತೆ ದೊಡ್ಡ ಬೊಟ್ಟಮ್ಮ ಬಂದು ವಿಷ ಹೀರ್ತಾ ಇದ್ರೆ ಪೊಲೀಸಣ್ಣ ಬದುಕಲ್ಲ. ನೈನಿ, ಹಾವು ಆಚೆ ಹೋಗಿದೆಯಲ್ಲ. ನಾನ್ ಕರ್ಕೊಂಬರ್ತೀನಿ. ಉಲುಚಿನ್ ಕೊಡಿ ಚಿಕ್ಕಮ್ಮ. ಅಕ್ಕ, ನನ್ನ ಮಗಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಕ್ಕ? ಅಕ್ಕ ಅಕ್ಕ ನಿಂತ್ಕೋ. ಅಕ್ಕ ನಿಂತ್ಕೋ ಅಕ್ಕ. ದೊಡ್ಡ ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ, ಎಲ್ಲ ಹೋದೆ? ಕಣ್ಣು ಖಾರ ಎರ್ಚಿರೋ ನನ್ನ ತಂಗಿನ ಕಚ್ಚಕ್ ಹೋಗಿ ಪೊಲೀಸಣ್ಣನ್ ಕಚ್ಬಿಟ್ಟೆ ನೀನು. ಈಗಲೇ ನೀನು ವಿಷನ ಏರ್ಲಿಲ್ಲ ಅಂದ್ರೆ ಆ ಪಾಪ ನಿನಗಲ್ಲ, ನಿನ್ ಮಗಳ ಉಲುಚಿಗೆ ಸುತ್ಕೊಳ್ಳುತ್ತೆ. ನೈನಿ, ನೀನ್ ಇಲ್ಲೇ ಇರ್ತೀಯ ಅಂತ ನನಗೆ ಗೊತ್ತು ಬೊಟ್ಟಮ್ಮ. ಕಣ್ಣುರಿ ಕಡಿಮೆ ಆಯ್ತಾ? ಇಲ್ಲ ನೈನಿ,
ಆದ್ರೆ ಕೋಪ ಕಡಿಮೆ ಆಯ್ತು. ಸುಮನನ್ ಮೇಲಿರೋ ಕೋಪಕ್ಕೆ ಪೊಲೀಸ್ ಅಣ್ಣನ ಬಲಿ ತಗೋತ್ಯಾ? ಸುಮನ ಅವ್ರನ್ನ ತಳ್ಳಿದ್ದು ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅಮ್ಮ. ಇಲ್ ನೋಡು, ಕೈ ಚಾಚು. ಯಾಕೆ ನೈನಿ ಕೋಲ್ ತಗೊಂಡ್ ಹೊಡಿತ್ಯಾ? ಅಯ್ಯೋ ದೊಡ್ಡಮ್ಮ ಅಂತ ನಿನ್ನ ಅಮ್ಮನ್ ತರ ನೋಡ್ತೀನಿ. ನಾನ್ ಹೊಡಿತೀನ ಹೇಳು?